ನಮಸ್ಕಾರ ವೀಕ್ಷಕರೇ, ನೀವು ಕೂಡ ಸಾಲದ ಸುಳಿಯಲ್ಲಿ ಸಿಲುಕಿದ್ದೀರಾ? ಸಾಲದಿಂದ ಹೊರಬರೋದಕ್ಕೆ ಒದ್ದಾಡ್ತಾ ಇದ್ದೀರಾ? ಯಾವ ರೀತಿ ಸಾಲನ ತೀರಿಸಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಸಾಲನ ತೀರಿಸೋಕೆ ಭಯ ಪಡ್ತಾ ಇದ್ದೀರಾ? ನಿಮಗೆ ಸಾಲವನ್ನು ತೀರಿಸಲಿಕ್ಕೆ ಬೇಕಾಗಿದ್ದು ಧೈರ್ಯ, ಅದರ ಜೊತೆಯಲ್ಲಿ ನಂಬಿಕೆ ಇರಬೇಕು. ನಿಮ್ಮನ್ನು ನೀವು ಮೊದಲು ನಂಬಿ. ನಿಮಗೆ ಆ ಧೈರ್ಯ ಮತ್ತು ನಂಬಿಕೆ ಬೇಕಾದರೆ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಇದು ಯಾವುದೋ ಒಂದು ಕಾಲ್ಪನಿಕ ಕಥೆಯಲ್ಲ, ನಿಜ ಜೀವನದಲ್ಲಿ ನಡೆದಂತಹ ಒಂದು ಸತ್ಯ ಘಟನೆ. ಸಾಲದ ಸುಳಿಯಲ್ಲಿ ಸಿಕ್ಕಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಸ್ಫೂರ್ತಿಯ ನಾಯಕ ಅರ್ನಾಲ್ಡ್ ಸ್ಯಾಂಡರ್ಸ್. ಆ ವ್ಯಕ್ತಿ ಝೀರೋ ಇಂದ ಹೀರೋ ಆಗಿದ್ದು ಹೇಗೆ ಅಂತ ಈ ಒಂದು ಕಥೆಯಲ್ಲಿ ನೋಡೋಣ ಬನ್ನಿ. ಇಂದಿನ ನಮ್ಮ ಕಥೆಯ ನಾಯಕನಿಗೆ ಜೀವನದಲ್ಲಿ ಮೊದಲಿನಿಂದಲೇ ಹಣಕಾಸಿನ ತೊಂದರೆ ಇರುತ್ತದೆ. ವಿವಿಧ ಕೆಲಸಗಳಲ್ಲಿ ವಿಫಲರಾಗ್ತಾರೆ. ರೈಲ್ವೆ ನೌಕರಿ, ಸೇನಾ ನೌಕರಿ, ಇನ್ಶೂರೆನ್ಸ್ ಮಾರಾಟ, ಟೈರ್ ಅಂಗಡಿಯಲ್ಲಿ ಕೆಲಸ ಮಾಡೋದು, ಹೀಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ನಲ್ಲಿ ಕೂಡ ಕೆಲಸ ಮಾಡ್ತಾರೆ. ಎಲ್ಲದರಲ್ಲೂ ಕೂಡ ಫೇಲೂರನ್ನೇ ಕಾಣ್ತಾ ಬಿಡ್ತಾರೆ. ಈ ಎಲ್ಲ ಉದ್ಯೋಗಗಳಲ್ಲಿ ಆದಾಯದ ಖಾತ್ರಿ ಇರುವುದಿಲ್ಲ. ವ್ಯವಹಾರ ಮಾಡಲು ಪ್ರಯತ್ನಿಸುತ್ತಾರೆ, ಆದರೆ ಹಣಕಾಸಿನ ಕೊರತೆ ಇರುತ್ತದೆ. ಸಾಲವನ್ನು ತೆಗೆದುಕೊಳ್ತಾರೆ. ಇವರ 40 ವರ್ಷ ವಯಸ್ಸಿನಲ್ಲಿ ಸಣ್ಣ ಹೈವೇ ಬದಿಯಲ್ಲಿ ಒಂದು ರೆಸ್ಟೋರೆಂಟ್ ಆರಂಭಿಸ್ತಾರೆ. ಅದನ್ನು ಕೂಡ ಸಾಲ ಮಾಡೇನೆ ಆರಂಭಿಸುವಂತದ್ದು. ಅಡುಗೆ ಕ್ಷಮತೆ ಇದ್ದುದರಿಂದ ಜನರಿಗೆ ಫ್ರೈಡ್ ಚಿಕನ್, ಕಾಫಿ, ಊಟ ನೀಡುತ್ತಿದ್ದರಿಂದ ದೀರ್ಘಕಾಲದ ನಂತರ ಇವರ ವ್ಯವಹಾರ ಇವರನ್ನು ಕೈ ಹಿಡಿಯುತ್ತೆ. ಆದಾಯ ಹೆಚ್ಚಾದರೂ ವ್ಯವಹಾರವನ್ನು ವಿಸ್ತರಿಸಲು ಇವರಿಗೆ ಹಣಕಾಸಿನ ತೊಂದರೆ ಇರುತ್ತದೆ. ಹೇಗೋ ಇವರ ಉದ್ಯೋಗ ಒಂದು ಹಂತಕ್ಕೆ ಇವರ ಬಿಸ್ನೆಸ್ ಚೆನ್ನಾಗಿ ಹೋಗ್ತಾ ಇರುತ್ತೆ. ಸರ್ಕಾರ ಹೊಸ ಹೆದ್ದಾರಿ ನಿರ್ಮಾಣ ಮಾಡಿದಾಗ ಈತನ ಹೋಟೆಲ್ ಇರುವ ಜಾಗವನ್ನು ಕಸಿದುಕೊಳ್ಳಲಾಗುತ್ತೆ. ರೆಸ್ಟೋರೆಂಟ್ ಮುಚ್ಚಬೇಕಾಗುತ್ತೆ. ಆದಾಯ ಶೂನ್ಯವಾಗುತ್ತದೆ. ಆದರೆ ಸಾಲದ ಬಾಕಿ ಹಾಗೆ ಉಳಿಯುತ್ತೆ. ಜೀವನ ಹೀಗೆ ನಷ್ಟದಲ್ಲೇ ಸಾಗ್ತಾ ಇರುತ್ತೆ. 65 ವಯಸ್ಸಿನಲ್ಲಿ ನಾನು ಏನ್ ಮಾಡ್ಲಿ, ಹೇಗೆ ಸಾಲ ತೀರಿಸ್ಲಿ, ನನಗೆ ಎಲ್ಲವೂ ಸೋಲಿನಲ್ಲೇ ಅಂತ್ಯ ಕಾಣ್ತಿದ್ಯಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ. ಆದ್ರೆ ಅವರಿಗೆ ಛಲ ಅನ್ನೋದು ಕೈ ಬಿಡೋದಿಲ್ಲ. ಆದ್ರೆ ಆ ವ್ಯಕ್ತಿ ನಾನು ಏನಾದ್ರೂ ಸಾಧನೆ ಮಾಡಬೇಕು ಅನ್ನೋ ಛಲದಲ್ಲೇನೆ ಬದುಕ್ತಾ ಇರ್ತಾರೆ. ಇದಾದ ನಂತರ ಆ ವ್ಯಕ್ತಿ ತೆಗೆದುಕೊಂಡ ಒಂದು ದೊಡ್ಡ ನಿರ್ಧಾರವೇನೆಂದರೆ ತನ್ನ ಸಾಲವನ್ನು ತೀರಿಸಬೇಕು ಅನ್ನೋದು. ನನ್ನಲ್ಲಿ ಇರುವ ಜ್ಞಾನವೇ ನನ್ನ ಸಂಪತ್ತು, ಅದೇ ರೀತಿ ನಾನು ಜೀವನ ಕಟ್ಟಿಕೊಳ್ಳುತ್ತೇನೆ ಅಂತ ನಿರ್ಧಾರ ಮಾಡ್ತಾರೆ. 65ನೇ ವಯಸ್ಸಿನಲ್ಲಿ ತಮ್ಮ ಕಾರಿನಲ್ಲಿ ಒಂದು ದೀರ್ಘವಾದಂತಹ ಪ್ರಯಾಣವನ್ನ ಶುರು ಮಾಡ್ತಾರೆ. ಹೋಟೆಲ್ಗಳಿಗೆ ಭೇಟಿ ನೀಡ್ತಾರೆ, ಊಟದ ಮನೆಗಳಿಗೆ ಭೇಟಿ ನೀಡ್ತಾರೆ, ದೊಡ್ಡ ದೊಡ್ಡ ಮನೆಗಳಿಗೆ ಭೇಟಿ ನೀಡ್ತಾರೆ. ಅಲ್ಲಿ ಭೇಟಿ ನೀಡಿದ ನಂತರ ನನ್ನ ಹತ್ರ ಒಂದು ಸೀಕ್ರೆಟ್ ರೆಸಿಪಿ ಇದೆ, ಅದನ್ನ ತೋರಿಸ್ತೇನೆ. ಇದರಿಂದ ನೀವು ಲಾಭನ ಗಳಿಸುವಂತದ್ದು ಪಕ್ಕಾ. ಇದರಿಂದ ನೀವು ಹೆಚ್ಚು ಲಾಭನ ಗಳಿಸ್ತೀರಿ. ಆದ್ರೆ ಅದರಲ್ಲಿ ಬರುವಂತ ಸ್ವಲ್ಪ ಭಾಗವನ್ನ ಮಾತ್ರ ನಾನು ತೆಗೆದುಕೊಳ್ಳುತ್ತೇನೆ ಅಂತ ಹೇಳ್ತಾರೆ. ಆದ್ರೆ ಇದಕ್ಕೆ ಯಾರನ್ನು ಕೂಡ ಒಪ್ಪೋದಿಲ್ಲ. ಇವ್ರ ಬಗ್ಗೆ ನಂಬಿಕೆ ಅನ್ನೋದು ಕೂಡ ಇರೋದಿಲ್ಲ. ಇವರು ಭೇಟಿ ಮಾಡ್ತಾರೆ, ಒಬ್ಬರನ್ನ ಭೇಟಿ ಮಾಡ್ತಾರೆ, 10 ಜನನ್ನ ಭೇಟಿ ಮಾಡ್ತಾರೆ, 100 ಜನನ್ನ ಭೇಟಿ ಮಾಡ್ತಾರೆ. ವೀಕ್ಷಕರೇ, ನೀವು ಗಮನಿಸಬೇಕಾಗಿದ್ದು ಈ ವಿಷಯನೇ. ಸಾಮಾನ್ಯ ವ್ಯಕ್ತಿ ಅಸಾಮಾನ್ಯ ವ್ಯಕ್ತಿ ಆಗೋದು, ಅಸಾಮಾನ್ಯ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಆಗೋದು ಇಂಥ ಹಂತದಲ್ಲೇನೆ. ಅದು ಹೇಗೆ ಅಂತೀರಾ? ಸತತವಾಗಿ ಫೇಲೂರ್ಗಳೇ ಬರ್ತಾ ಇದ್ದಾಗ ಯಾವ ವ್ಯಕ್ತಿ ಆ ಫೇಲೂರ್ಗಳಿಗೆ ಹೆದರಿ ತನ್ನ ಪ್ರಯತ್ನವನ್ನ ನಿಲ್ಲಿಸ್ತಾನೋ ಆತ ಸಾಮಾನ್ಯ ವ್ಯಕ್ತಿಯಾಗಿ ಬಿಡ್ತಾನೆ. ಯಾವ ವ್ಯಕ್ತಿ ಆತನ ಫೇಲೂರ್ಗಳಿಗೆ ಹೆದರದೆ ತನ್ನ ಪ್ರಯತ್ನವನ್ನ ಮುಂದುವರಿಸ್ತಾನೋ ಆತ ಜೀವನದಲ್ಲಿ ಯಶಸ್ಸನ್ನು ಕಾಣ್ತಾನೆ, ಅಸಾಮಾನ್ಯ ವ್ಯಕ್ತಿ ಆಗ್ತಾನೆ. ಸ್ನೇಹಿತರೆ, ಇವರು ಕೂಡ ಹಾಗೆ 100 ಜನರ ಭೇಟಿ ಮಾಡ್ತಾರೆ, ಫೇಲೂರ್ ಆಗುತ್ತೆ. 200 ಜನರನ್ನ ಭೇಟಿ ಮಾಡ್ತಾರೆ, ಹೀಗೆ 1000 ಜನರನ್ನು ಕೂಡ ಭೇಟಿ ಮಾಡ್ತಾರೆ. ಅದರಲ್ಲಿ ಒಂದು ಕೂಡ ಸಕ್ಸಸ್ ಆಗೋದೇ ಇಲ್ಲ. 1009 ಜನರನ್ನ ಭೇಟಿ ಮಾಡ್ತಾರೆ, ಎಲ್ಲರೂ ಕೂಡ ನೇರವಾಗಿ ನಿರಾಕರಿಸ್ತಾರೆ. ಇವರು ಅದು ಯಾವುದಕ್ಕೂ ಕೂಡ ಜಗ್ಗೋದಿಲ್ಲ. ಇವರ 1010ನೆಯ ಪ್ರಯತ್ನ, ಆ ಒಂದು ಪ್ರಯತ್ನದಲ್ಲಿ ಇವರಿಗೆ ಒಂದು ಸಕ್ಸಸ್ ಸಿಗುತ್ತೆ. ಒಂದು ರೆಸ್ಟೋರೆಂಟ್ KFC ಫ್ರಾಂಚೈಸಿಂಗ್ ಮೊದಲ ಒಪ್ಪಂದಕ್ಕೆ ಬಂತು. ಅಲ್ಲಿಂದ ತಮ್ಮ ಸಾಲವನ್ನ ತೆಗೆಯಲು 10 ತಿಂಗಳಿಗಿಂತ ಕಡಿಮೆ ಸಮಯ ಬೇಕಾಯಿತು. ಪ್ರತಿಯೊಂದು ಹೊಸ ಫ್ರಾಂಚೈಸಿಂಗ್ ಒಪ್ಪಂದದಲ್ಲಿ ಬಂದಂತಹ ಲಾಭದಲ್ಲಿಯೇ ತಮ್ಮ ಸಾಲವನ್ನ ತೀರಿಸ್ತಾ ಇದ್ರು. ಒಂದು ಕಡೆ ಸಾಲವನ್ನ ತೀರಿಸ್ತಾ ಇದ್ರು ಕೂಡ ಇನ್ನೊಂದು ಕಡೆ ಇವರಿಗೆ ಜೀವನ ನಡೆಸೋದು ತುಂಬಾ ಕಷ್ಟಕರವಾಗಿತ್ತು. ಇವರ ಸತತ ಪ್ರಯತ್ನದಿಂದ ಜಗತ್ತಿನಲ್ಲೆಲ್ಲ ಕಡೆ ರೆಸ್ಟೋರೆಂಟ್ ವಿಸ್ತರಿಸ್ತಾ ಬಂದಂತೆ ಅವರ ಸಾಲ ಮುಕ್ತ ಜೀವನವಾಯಿತು. ಮತ್ತೆ ಯಾವುದೇ ಬಾಕಿ ಕೂಡ ಉಳಿದಿರೋದಿಲ್ಲ. ಎಲ್ಲ ಸಾಲವನ್ನು ತೀರಿಸಿಬಿಡ್ತಾರೆ. ಸ್ನೇಹಿತರೆ, ಇವರು ಒಂದು ಮಾತು ಹೇಳ್ತಾರೆ, ನಿಮ್ಮಲ್ಲಿ ನಂಬಿಕೆ ಇಟ್ಕೊಳ್ಳಿ. ನಿಮ್ಮ ಜ್ಞಾನ, ಕೌಶಲ್ಯ, ಶ್ರಮವೇ ಸಾಲವನ್ನು ತೀರಿಸಲು ಬೇಕಾದಂತಹ ಕೀಲಿಕೈ. ನಾನು ಆ ರುಚಿಯನ್ನು ಅನುಭವಿಸಿದ್ದೇನೆ ಎಂದು ಹೇಳ್ತಾರೆ. ಈ ಒಂದು ಮಾತು ಅಕ್ಷರಶಃ ಸತ್ಯ. ನಿಮ್ಮ ಸಾಲವನ್ನು ನೀವು ತೀರಿಸಬೇಕು ಅಂತಂದ್ರೆ ನಿಮ್ಮ ಜ್ಞಾನ, ನಿಮ್ಮ ಕೌಶಲ್ಯ, ನಿಮ್ಮ ಶ್ರಮವೇ ನಿಮ್ಮನ್ನ ಕೈ ಹಿಡಿಯುತ್ತೆ. ಇವರು ಸಾಲದ ಬಗ್ಗೆ ಹೇಳುವ ಮತ್ತೊಂದು ಮಾತು ಗೊತ್ತೇ? ಹೆಚ್ಚಿನ ಸಾಲವಾದಾಗ ನೀವು ತಲೆಬಾಗಬೇಡಿ, ಹೆದರಿ ಓಡಿ ಹೋಗಬೇಡಿ. ಸಾಲ ಅನ್ನುವುದು ಕೇವಲ ಗಣಿತ ಮಾತ್ರ. ಮನಸ್ಸಿನಲ್ಲಿ ಧೈರ್ಯವಿದ್ದರೆ ಏನನ್ನಾದರೂ ಮಾಡಬೇಕು ಎಂದು ಪ್ರಯತ್ನ ಪಡ್ತೀರಾ. ಏನನ್ನಾದರೂ ಮಾಡಬೇಕು ಅಂತ ಪ್ರಯತ್ನ ಯಾವಾಗ ಪಡಲಿಕ್ಕೆ ನೀವು ಶುರು ಮಾಡ್ತೀರೋ ಆ ತಕ್ಷಣದಿಂದ ಸೋಲುಗಳೆಲ್ಲ ನಿಮ್ಮನ್ನು ಬಿಟ್ಟು ದೂರ ಹೋಗ್ಲಿಕ್ಕೆ ಶುರುವಾಗುತ್ತೆ. ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರ್ತಾವೆ. ನನ್ನ ಬದಲಾವಣೆಗೆ ಇದ್ದಿದ್ದು ಒಂದು ರೆಸಿಪಿ, ಒಂದು ಕಾರು, ಒಂದು ಗುರಿ ಅಷ್ಟೇ. ಇವೇ ನನ್ನ ಯಶಸ್ಸಿಗೆ ಕಾರಣವಾದಂತಹವು ಅಂತ ಹೇಳ್ತಾರೆ. ಸ್ನೇಹಿತರೆ, ಸಾಲದ ಸುಳಿಯಲ್ಲಿ ಯಾರು ಸ್ಥಾನ ಸಿಕ್ಕಿಲ್ಲ. ಸ್ನೇಹಿತರೆ, ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಂದಲ್ಲ ಒಂದು ದಿನ ಸಾಲವನ್ನು ಮಾಡಿರ್ತಾನೆ. ಸಾಲ ಅನ್ನೋದು ನಮ್ಮ ಜೀವನದ ಅಡ್ಡಗೋಡೆ ಎಂದು ನಮಗೆ ತಿಳಿಯೋದು
ಅದು ಸಣ್ಣ ಸಾಲವಾಗಿದ್ದಾಗ ನಮಗೆ ಅದು ತಿಳಿಯೋದಿಲ್ಲ. ಅತಿ ದೊಡ್ಡ ಮಟ್ಟದ ಸಾಲವನ್ನು ಮಾಡಿದಾಗ ಮಾತ್ರ ಅದು ನಮ್ಮ ಅನುಭವಕ್ಕೆ ಬರುತ್ತೆ. ಸಾಲಕ್ಕೆ ನೀವು ಎದುರಿ ಓಡಿದರೆ ಆ ಅಡ್ಡಗೋಡೆ ಎಂಬುದು ತುಂಬ ಎತ್ತರಕ್ಕೆ ಬೆಳೆಯುತ್ತಾ ಹೋಗುತ್ತೆ. ಸಾಲಕ್ಕೆ ಬೆನ್ನು ಕೊಟ್ಟು ಓಡಬೇಡಿ, ಸಾಲಕ್ಕೆ ಎದೆ ಕೊಟ್ಟು ನಿಲ್ಲಿ. ಆಗ ಸಾಲವೆಂಬ ಅಡ್ಡಗೋಡೆಯು ನಿಮ್ಮ ಯಶಸ್ಸಿಗೆ ಮೆಟ್ಟಿಲುಗಳಾಗಿ ಸಹಕರಿಸುತ್ತವೆ. ಇದೇ ರೀತಿಯಾದಂತಹ ಸ್ಫೂರ್ತಿದಾಯಕ ವಿಷಯಗಳು ನಿಮಗೆ ಬೇಕಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಮರೆಯಬೇಡಿ, ಈ ಒಂದು ವಿಡಿಯೋದ ಅನುಭವ ನಿಮಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.